ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ಚಿತ್ರದುರ್ಗ ಬಸ್ ಬೆಂಕಿ ದುರಂತ, ತಾಲೂಕಿನ ಇಬ್ಬರು ಯುವತಿಯರ ಸಾವು. ಬೆಂಗಳೂರಿನಲ್ಲಿ ಐಟಿ ಉದ್ಯೋಗಿಗಳಾಗಿದ್ದ ನವ್ಯ, ಮಾನಸ ಎಂಬಿಬ್ಬರು ಬಸ್ನಲ್ಲಿ ಸಜೀವ ದಹನ. ಮೃತರ ಮನೆಯಲ್ಲಿ ಶೋಕಸಾಗರ. ಮಗಳನ್ನು ಕಳೆದುಕೊಂಡ ತಂದೆಯಿಂದ ಕಣ್ಣೀರು. ಹೋಬಳಿ ಕೇಂದ್ರವಾಗಿರುವ ಹಿರಿಸಾವೆ ಹೈವೇ ಸಂಪರ್ಕದಿಂದಾಗಿ ವೇಗವಾಗಿ ಅಭಿವೃದ್ಧಿ. ಬಯಲುಸೀಮೆಯಾಗಿರುವ ಹಿರಿಸಾವೆ ಹೋಬಳಿಯಲ್ಲಿ ಹೆಚ್ಚು ಬೆಂಕಿ ಪ್ರಕರಣ ಹಿನ್ನೆಲೆ ಸದ್ಯದಲ್ಲೇ ಅಗ್ನಿಶಾಮಕ ಠಾಣೆ ಆರಂಭ ಎಂದ ಸಂಸದ ಶ್ರೇಯಸ್ ಪಟೇಲ್. ಹಿರಿಸಾವೆಯಲ್ಲಿ ಬಸ್ ತಂಗುದಾಣ ನಿರ್ಮಾಣ ಗುದ್ದಲಿ ಪೂಜೆ ವೇಳೆ ಹೇಳಿಕೆ. ಹಾಗೂ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ 5ನೇ ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕ ಸಮ್ಮೇಳನ ಜನವರಿ 6 ಹಾಗೂ 7ರಂದು. ಶ್ರವಣಬೆಳಗೊಳದ ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಠ ನೇತೃತ್ವ. ಮಾಹಿತಿ ನೀಡಿದ ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು. ಚಿತ್ರದುರ್ಗದ ಹಿರಿಯೂರು ಬಳಿ ತಡರಾತ್ರಿ ನಡೆದ ಬಸ್ ಅಪಘಾತದಲ್ಲಿ ಚನ್ನಪಟ್ಟಣದ ಇಬ್ಬರು ಹಾಗೂ ಹಾಸನದ ಓರ್ವ ಯುವತಿ ಸೇರಿ 3 ಸ್ನೇಹಿತೆಯರ ಪೈಕಿ ಚನ್ನಪಟ್ಟಣದ ಇಬ್ಬರು ಯುವತಿಯರು ಬಸ್ ಹತ್ತಿ ಉರಿದ ಬೆಂಕಿಯಲ್ಲಿ ಸಜೀವ ದಹನವಾಗಿದ್ದು, ಮೃತರ ಮನೆಯಲ್ಲಿ ಶೋಕ ಮಡುಗಟ್ಟಿದೆ. ಸತ್ತವರ ಪೈಕಿ ಪಟ್ಟಣದ ವಾಸಿ ಮಂಜುನಾಥ್ ರವರ ಪುತ್ರಿ ನವ್ಯ ಮತ್ತು ಚಂದ್ರೇಗೌಡರ ಪುತ್ರಿ ಮಾನಸ ಎಂಬುವರಾಗಿದ್ದಾರೆ. ಬದುಕುಳಿದ ಮತ್ತೋರ್ವ ಸ್ನೇಹಿತೆ ಹಾಸನದ ಮಿಲನ ಎಂಬುದಾಗಿ ತಿಳಿದು ಬಂದಿದೆ. 3 ಸ್ನೇಹಿತರು. ಚನ್ನಪಟ್ಟಣದವರಾದ ನವ್ಯ ಮತ್ತು ಮಾನಸ ಇಬ್ಬರು ಅತ್ಯಾಪ್ತ ಸ್ನೇಹಿತೆಯರಾಗಿದ್ದು, ಬಾಲ್ಯದಿಂದಲೂ ಒಟ್ಟಿಗೆ ಇದ್ದವರು. ಸ್ಕೂಲ್, ಕಾಲೇಜು ಶಿಕ್ಷಣ ಸೇರಿ ಇಂಜಿನಿಯರಿಂಗ್ ಶಿಕ್ಷಣವನ್ನ ಒಟ್ಟಾಗಿ ಹಾಸನದ ಮಲೆನಾಡು ಕಾಲೇಜಿನಲ್ಲಿ ಮಾಡಿ ಬೆಂಗಳೂರಿನ ಒಂದೇ ಕಂಪನಿಯಲ್ಲಿ ಐಟಿ ಉದ್ಯೋಗಿಗಳಾಗಿ ಕೆಲಸ ಮಾಡ್ತಿದ್ರು. ಕ್ರಿಸ್ಮಸ್ ರಜೆ ಇದ್ದ ಕಾರಣ 6 ಮಂದಿ ಸ್ನೇಹಿತೆಯರು ಗೋಕರ್ಣ, ಸಿಗಂದೂರು ಸೇರಿ ಇನ್ನಿತರ ಸ್ಥಳಗಳಿಗೆ ಪ್ರವಾಸ ಹೊರಟಿದ್ದ ವೇಳೆ ಎದುರಿನಿಂದ ಡಿವೈಡರ್ ಹಾರಿ ಬಂದ ಲಾರಿ ಇವರಿದ್ದ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಸಂಪೂರ್ಣ ಸುಟ್ಟು ಕರಕಲಾಗಿತ್ತು. ಪ್ರಕರಣದಲ್ಲಿ ಸಾವನ್ನಪ್ಪಿದ 9 ಮಂದಿಯ ಪೈಕಿ ಚನ್ನರಾಯಪಟ್ಟಣ ನವ್ಯ ಮತ್ತು ಮಾನಸ ಸೇರಿದ್ದಾರೆ. ಮಿಲನ ಇಂದ ವಿಷಯ ತಿಳಿದ ನವ್ಯ ಮತ್ತು ಮಾನಸ ಪೋಷಕರು ಚಿತ್ರದುರ್ಗ ಹಿರಿಯೂರಿಗೆ ತೆರಳಿ ತಮ್ಮ ಮಕ್ಕಳ ಮೃತದೇಹವನ್ನು ಗುರುತಿಸಲಾಗದ ಸ್ಥಿತಿಯಲ್ಲಿ ಹಿಂದಿರುಗಿದ್ದಾರೆ. ಪೊಲೀಸ್ನವರು ಪೋಷಕರ ಡಿಎನ್ಎ ಪಡೆದು ಸೋಮವಾರದ ವೇಳೆಗೆ ಮೃತದೇಹ ನೀಡುವುದಾಗಿ ಹೇಳಿ ಕಳಿಸಿದ್ದಾರೆ. ಇನ್ನು ಇತ್ತ ನವ್ಯ ಮತ್ತು ಮಾನಸರ ಮನೆಯಲ್ಲಿ ಶೋಕ ಮಡುಗಟ್ಟಿದೆ. ಸ್ನೇಹಿತರು, ನೆರೆಹೊರೆಯವರು ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳ್ತಿದ್ದಾರೆ. ನವ್ಯಾಳ ತಂದೆ ಮಂಜಪ್ಪ ಮಗಳ ನೆನೆದು ಕಣ್ಣೀರು ಹಾಕುತ್ತಿದ್ದ ದೃಶ್ಯ ಮನಕಲುಕುವಂತಿತ್ತು. ಈ ಕುರಿತಾಗಿ ಮಾತನಾಡಿದ ಮಂಜಪ್ಪ, ನಿನ್ನೆ ಬೆಳಗ್ಗೆ 7 ಗಂಟೆಗೆ ನಮಗೆ ವಿಷಯ ತಿಳಿಯಿತು. ಮಾನಸ, ನವ್ಯ, ಮಿಲನ 3 ಜನರು ರಜೆಯ ನಿಮಿತ್ತ ಪ್ರವಾಸಕ್ಕೆಂದು ಹೇಳಿ ಹೋಗಿದ್ರು. ಪ್ರವಾಸದ ವೇಳೆ ದುರ್ಘಟನೆ ಆಗಿದೆ. ನಮ್ಮ ಪುತ್ರಿ ಸೇರಿ 2 ಸಾವನ್ನಪ್ಪಿದ್ದು, ಅದರಲ್ಲಿ ಮಿಲನ ಬದುಕಿದ್ದಾರೆ. ಆಕೆ ನಮಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ರು. ಕೂಡಲೇ ನಾವು ಅಲ್ಲಿಗೆ ಹೋಗಿ ಮಗಳಿಗಾಗಿ ಹುಡುಕಾಡಿದ ಬಗ್ಗೆ ನೆನೆದು ಗದ್ಗದಿತರಾಗಿ ನಮ್ಮ ಮಗಳು ಹಾಗೂ ಮಾನಸ ಸಂಪೂರ್ಣ ಸುಟ್ಟು ಹೋಗಿದ್ದಾರೆ. ಮೃತದೇಹಗಳನ್ನು ಕಂಡುಹಿಡಿಯಲು ಆಗದ ಸ್ಥಿತಿ ಇದೆ. ಮಾನಸ ಹಾಗೂ ನವ್ಯ ಒಂದೇ ರೀತಿಯ ಬಟ್ಟೆ ತೆಗೆದುಕೊಳ್ತಿದ್ರು, ಒಂದೇ ರೀತಿಯ ಜ್ಯುವೆಲರಿ ಧರಿಸ್ತಿದ್ರು. ಅವರು ಓದಿದ್ದು ಒಂದೇ ಕಾಲೇಜು, ಒಟ್ಟಿಗೆ ಇದ್ರು, ಒಂದೇ ಕಡೆ ಕೆಲಸ ಮಾಡ್ತಿದ್ರು. ಎಲ್ಲಿಗೆ ಹೋಗಲಿ, ಊರಿಗೆ ಬರಲಿ ಒಟ್ಟಿಗೆ ಓಡಾಡೋರು. ಅವರಿಬ್ಬರು ಒಟ್ಟಿಗೆ ಇದ್ದಿದ್ದು ನಮಗೂ ಧೈರ್ಯ ಇತ್ತು. 2 ವರ್ಷದಿಂದ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ರು. ಬೆಂಗಳೂರಿನ ಮಾರತಳ್ಳಿಯಲ್ಲಿ ಇದ್ರು ಎಂದ ಅವರು, ಏಪ್ರಿಲ್ 28, 29ಕ್ಕೆ ನವ್ಯಾಳ ಮದುವೆ ನಿಶ್ಚಯ ಆಗಿತ್ತು. ಮದುವೆಗೆ ಎಲ್ಲ ತಯಾರಿ ಮಾಡುತ್ತಿದ್ದೆವು. ಮುಂದಿನ ಜನವರಿ 25ಕ್ಕೆ ಬೆಂಗಳೂರಿನಲ್ಲಿ ಎಂಗೇಜ್ಮೆಂಟ್ ಕೂಡ ನಿಶ್ಚಯವಾಗಿತ್ತು ಎಂದು ನೆನೆದು ಕಣ್ಣೀರಿಟ್ರು. ಬೆಳಗ್ಗೆ 7 ಗಂಟೆಗೆ ಫ್ರೆಂಡ್ ಫೋನ್ ಮಾಡಿದ್ರು, ಹಿಂಗಾಗೈತೆ ಬಸ್ ಹಾಸ್ಪಿಟಲ್ ಆಕ್ಸಿಡೆಂಟ್ ಆಗಿದೆ, ನಾವೊಂದು ಹಾಸ್ಪಿಟಲ್ ಇದ್ವಿ, ಅವರೊಂದು ಹಾಸ್ಪಿಟಲ್ ಬಂದು ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದ್ರು. ಅಲ್ಲೋಗಿ ನೋಡಿದ್ರೆ ಅಲ್ಲಿ ನಮ್ಮ ಮಗಳದ್ದು ಇದೇ ಇಲ್ಲ, ಎಲ್ಲ ಸುಟ್ಟು ಹೋಗಿತ್ತು. ನಾವು ಹಿರೂರಿಗೆ ಹೋಗಿ ಹಿರೂರೆಲ್ಲ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿದ್ರು. ಹಿರೂರು ಹಾಸ್ಪಿಟ್ಲ್ ಚೆಕ್ ಮಾಡಿ ಚಿತ್ರದುರ್ಗ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲಿ ಗುರ್ತು ಹಿಡಿಯೋಕ್ಕಾಗದಷ್ಟು ಇದಾಗೋಯ್ತು. ಪೊಲೀಸರೆಲ್ಲ ಸಖತ್ ಹೆಲ್ಪ್ ಮಾಡಿದ್ರು, ಸಖತ್ ಇದು ಮಾಡಿದ್ರು. ಎಲ್ಲ DNA ಟೆಸ್ಟ್ ಕೊಟ್ಟು ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಸೋಮವಾರ ತಲುಪಿಸ್ತಾರೆ.
ಅದೇ ನವ್ಯ ಮತ್ತೆ ಮಾನಸ ಇಬ್ಬರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತ ಹೌದು ಸರ್. ಸಣ್ಣವರಿಂದ ಒಟ್ಟಿಗೆ ಓದ್ತಾ ಇದ್ದಾರೆ. ಅವ್ರ ಪ್ರೈಮರಿಯಿಂದ ಕಾಲೇಜಿಂದ ಹಿಡಿದು ಕೆಲಸ ಸೇರ್ಕೊಳ್ಕೊಂಡು ಒಂದೇ ಕಂಪ್ನಿ ಮಾಡ್ಕೊಂಡು ಒಂದೇ ಮನೇಲಿ ಮಡ್ಕೈದು ಒಂದೇ ತಟ್ಟಲ್ಲಿ ಅನ್ನ ತಿನ್ನೋರು. ಒಂದೇ ಸರಿ ಸತ್ತೋದ್ರಿ ಇಬ್ಬರು. ಸಾವಿರಾರು ಜನಕ್ಕೆ ಅನ್ನ ಹಾಕಿದ್ದೀರಾ ಸರ್ ನಿಮ್ಮ ಮನೆ? ಎಷ್ಟು ಜನಕ್ಕೆ ಅನ್ನ ಹಾಕ್ರೇನು ಸರ್, ನಮ್ಮ ಮಕ್ಳು ಉಳಿಸ್ಲಿಲ್ಲ ದೇವರು. 50 ಜನ ಕೇಳಿದ್ರೆ 50 100 ಜನ ಕೊಡಿ ಊಟವ. ಹೆಂಗೆ ಗೊತ್ತಾಯ್ತು ಸರ್ ನಿಮಗೆ? ನಮಗೆ ಅದೇ ಅವ್ರ ಫ್ರೆಂಡು ಬೆಳಗ್ಗೆ ಫೋನ್ ಮಾಡಿದ್ದು, ಹಿಂಗೆ ಆಕ್ಸಿಡೆಂಟ್ ಆಗಿದೆ ಬಸ್ಸು ಬನ್ನಿ ಅಂತ, ಚಿತ್ರದುರ್ಗ ಹಿರೂರಿಗೆ ಬನ್ನಿ ಅಂತ. ಹಿರೂರಿಗೆ ಹೋದ, ಹಿರೂರಲ್ಲಿ ಆ ಹುಡುಗಿ ಮಾತ್ರ ಇತ್ತು. ಒಂದು ಹುಡುಗಿ 3 ಜನ ಹೋಗಿದ್ರು, ಮಿಲನ, ಮಾನಸ, ನವ್ಯ. ಅದರಲ್ಲಿ ಒಂದು ಹುಡುಗಿ ಬಚಾವು. ಅವಳೇ ಫೋನ್ ಮಾಡಿ ಹೇಳಿದ್ದು ಬನ್ನಿ ಆಗಿದೆ ಅಂತ. ಬೇರೆ ಹಾಸ್ಪಿಟ್ಲಲ್ಲಿ ಶಿಫ್ಟ್ ಆಗಿದ್ದಾರೆ, ನಾನೊಂದು ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ. ಅವಳಿಗೆ ಬದುಕಿದ್ದಾಳೆ ಅಂತ ತಿಳ್ಕೊಂಡಿದ್ದಾಳೆ ಅವಳು. ಅವಳಿಗೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನಮಗೆ. ಬಸ್ಸೊಳಗೆ ಅದು ಬಸ್ಸು ಕಂಟೈನರು ಅವ್ರು ಕುಂತಿರೋ ಸೀಟ್ಗೆ ಕರೆಕ್ಟಾಗಿ ಹೊಡೆದೈತೆ. ಮೋಸ್ಟ್ಲಿ ಅವ್ರಿಗೆ ಬಸ್ಸೊಳಗೆ ಜ್ಞಾನ ಕೆಟ್ಟೋಗಿ ಅವ್ರಿಗೆ ಈಚೆಗೆ ಬರೋಕ್ಕಾಗಿಲ್ಲ. ಈಚೆಗೆ ಬರೋಕ್ಕಾಗದಲ್ಲಿ ಅಲ್ಲೇ ಸುಟ್ಟೋಗಿತ್ತು. ಮದುವೆನ ಫಿಕ್ಸ್ ಆಗಿತ್ತು? ಮದುವೆ ಫಿಕ್ಸ್ ಆಗಿತ್ತು. ಏಪ್ರಿಲ್ 28, 29 ಮದುವೆ ಇತ್ತು ಚೆನ್ನೈಯಲ್ಲಿ. ಜನವರಿ 25ಕ್ಕೆ ಎಂಗೇಜ್ಮೆಂಟ್ ಇತ್ತು. ಮುಂದೆ ಒಂದು ತಿಂಗಳು. ಹೋಬಳಿ ಕೇಂದ್ರವಾಗಿರುವ ಹಿರಿಸಾವೆ ಹೈವೇ ಸಂಪರ್ಕ ಹೊಂದಿರುವುದರಿಂದ ವೇಗವಾಗಿ ಅಭಿವೃದ್ಧಿ ಹೊಂದಿದೆ. ಶೀಘ್ರದಲ್ಲೇ ಸರ್ಕಾರದ ಗಮನಕ್ಕೆ ತಂದು ಹಿರಿಸಾವೆಯಲ್ಲಿ ಅಗ್ನಿಶಾಮಕ ಠಾಣೆಯನ್ನು ತೆರೆಯಲಾಗುವುದು ಎಂದು ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಹೇಳಿದರು. ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ 10 ಲಕ್ಷ ರು ವೆಚ್ಚದಲ್ಲಿ ಹಿರಿಸಾವೆಯಲ್ಲಿನ ಶ್ರೀಕಂಠೆಯ ವೃತ್ತದಲ್ಲಿ ಪ್ರಯಾಣಿಕರ ತಂಗುದಾಣ ನಿರ್ಮಾಣದ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿ, ಹಿರಿಸಾವೆ ಹೋಬಳಿಯು ಬಯಲು ಸೀಮೆಯಾಗಿದ್ದು ಈ ಭಾಗದಲ್ಲಿ ಹೆಚ್ಚು ಆಕಸ್ಮಿಕ ಬೆಂಕಿ ಅವಘಡಗಳು ಸಂಭವಿಸುತ್ತವೆ. ಅಗತ್ಯವಾಗಿ ಇಲ್ಲಿಗೆ ಅಗ್ನಿಶಾಮಕ ಠಾಣೆ ಬೇಕಾಗಿದೆ ಎಂದರು. ಸಾಧ್ಯವಾದಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚು ಗಮನ ನೀಡಲಾಗುವುದು. NH-75ರ ಕೆಲವು ಕಡೆ ಅಂಡರ್ ಪಾಸ್ ನಿರ್ಮಾಣಕ್ಕೆ ತಾಂತ್ರಿಕ ತೊಂದರೆಗಳು ಇದ್ದು ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಮತ್ತು ರೈಲುಗಳ ನಿಲುಗಡೆ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವುದಾಗಿ ಹೇಳಿದರು. ಮಾಡಬೇಕು ಅಂತ ಇಲ್ಲಿ ನಮ್ಮೆಲ್ಲ ಸ್ಥಳೀಯ ಸಾರ್ವಜನಿಕರು, ನಮ್ಮ ನಾಯಕರ ಮನವಿ ಮೇಲೆ ಮಾಡ್ತಾ ಇದ್ವಿ. ಅವರ ಬಗ್ಗೆ ನಾವು ಎಷ್ಟು ಬದಲಿಸಿದ್ರು ಸಾಲದು. ಇವತ್ತು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಜನ ಸುಭೀಕ್ಷವಾಗಿದ್ದಾರೆ, ರೈತರು ನೆಮ್ಮದಿಯಾಗಿದ್ದಾರೆ ಅಂತ ಹೇಳಿದ್ರೆ ಮೊದಲನೇ ಕಾರಣ ಯಾವುದು ಅಂತ ಹೇಳಿದ್ರೆ ಹೇಮಾವತಿ ಸಕ್ಕರೆ ಕಾರ್ಖಾನೆ. ಯಾಕಂತೇಳಿದ್ರೆ ಚನ್ನರಾಯಪಟ್ಟಣ ಆಗಿರ್ಬೋದು, ಒಳನರಸೀಪುರ ಆಗಿರ್ಬೋದು, ಈ ಭಾಗದಲ್ಲಿ ಅರಸೀಕೆರೆ ಬಾರ್ಡರ್ ಭಾಗ ಆಗಿರ್ಬೋದು, ಮರಕನಗುಡಿ ಎಲ್ಲ ಸುಭೀಕ್ಷವಾಗಿದ್ದಾರೆ ರೈತರು ಅಂತ ಹೇಳಿದ್ರೆ ನಮ್ಮ ತಾತ ಶ್ರೀಕಂಠಯ್ಯ ತಾತ ಅವರ ಒಂದು ಕೊಡೆ. ಹಾಗಾದ್ರೆ ಅದು ಹಲವಾರು ಅವ್ರಿಗೆ ಎಷ್ಟು ಬದಲಿಸಿದ್ರು ಸಾಲದು. ಹಾಗಾಗಿ ಅವರು ನೆನಪಾಸ್ತಿಗೆ ಏನು ಜುಲೈ 18ರಂದು ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನಮ್ಮ ದೀಪವಣ್ಣ ಅವರು, ನಮ್ಮ ವಿಜಯಮ್ಮ ಅವರ ನೇತೃತ್ವದಲ್ಲಿ ಎಲ್ಲ ಕುಟುಂಬದವರು ಸೇರಿ ಮಾಡ್ತಾ ಇದ್ವಿ. ಅದನ್ನು ಸಹ ಮಾಧ್ಯಮ ಮಾಹಿತಿಗಾಗಿ ಅಷ್ಟೇ ನಾವು ಅದನ್ನ ಮುಂದಕ್ಕೆ ಎಲ್ಲ ದೀಪವಣ್ಣ ಅವರನ್ನ ಬ್ರೀಫ್ ಮಾಡ್ತಾರೆ ಮಾಧ್ಯಮದ ಬಗ್ಗೆ. ಯಾಕಂದ್ರೆ ಇನ್ನೂ ಪೂರ್ವಭಾವಿ ಸಭೆ ಎಲ್ಲ ಮಾಡಿ ಅದಕ್ಕೆ ಅಂತಾನೆ ಒಂದು ಸಮಿತಿ ಎಲ್ಲ ಮಾಡಿದ್ವಿ. ಆ ಸಮಿತಿಯವರ ತೀರ್ಮಾನ ನಿರ್ದೇಶಿತ ಜೊತೆಗೆ ಇವತ್ತು ಸಂಸದಾಗಿ ಮೊದಲೇದ ಒಂದು ಗುದ್ಲಿ ಪೂಜೆಯನ್ನ ಮಾಡಿದ್ದೀವಿ. ಸುಮಾರು ರಾಜ್ಯ ವಿದ್ಯುತ್ ಕಾರ್ಖಾನೆ ನಿಗಮದ ಅಧ್ಯಕ್ಷ HC ಲಲಿತ್ ರಾಘವ್ ಮಾತನಾಡಿ, ಚನ್ನರಾಯಪಟ್ಟಣ ತಾಲೂಕಿನ ಅಭಿವೃದ್ಧಿಗೆ ಮಾಜಿ ಸಚಿವ ದಿವಂಗತ ಶ್ರೀಕಂಠಯ್ಯನವರು ತುಂಬಾ ಕೊಡುಗೆ ನೀಡಿದ್ದಾರೆ. ಮುಂದಿನ ಜುಲೈ 18ಕ್ಕೆ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುವುದು ಎಂದರು. ಈ ಒಂದು ಕಾರ್ಯಕ್ರಮಕ್ಕೆ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತಿಸುತ್ತಾ ಹಾಗೂ ನಿಮ್ಮ ಧನ್ಯವಾದನ ಹೇಳಬೇಕು. ಯಾಕಂದ್ರೆ ನಮ್ಮ ತಾತನ ಹೆಸರಿನಲ್ಲಿ ಇವತ್ತು ಒಂದು ಬಸ್ಸಿನ ತಂಗುದಾಣ ಮಾಡ್ತಾ ಇದ್ದಾರೆ. ಅವರಿಗೆ ನಾನು 3 ವರ್ಷದ ಕಾರ್ಯಕ್ರಮ ಬಗ್ಗೆ ಮುಂದಿನ ದಿವಸಗಳಲ್ಲಿ ನಾನು ಮಾತಾಡ್ತೀನಿ. ಇವತ್ತು ಶ್ರೇಯಸ್ ಪಟೇಲ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದನ ಹೇಳಿ ಮುಂದಿನ ದಿನಗಳಲ್ಲಿ ನಾನು ಬಂದು ಮಾತಾಡ್ತೀನಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮಾಜಿ ಶಾಸಕ CS ಪುಟ್ಟೇಗೌಡರು ಮಾತನಾಡಿ, ಜಿಲ್ಲೆಯಲ್ಲಿ ಎಲ್ಲಾ ಕೆಲಸಗಳು ನನ್ನಿಂದಲೇ ಆಗಬೇಕು ಎಂಬ ವ್ಯಕ್ತಿಗಳು ಮತ್ತು ದಿನಗಳು ಮರೆಯಾಗಿವೆ. ಈ ಇಬ್ಬರು ಯುವ ನಾಯಕರಾಗಿದ್ದು ಬಡವರ ಪರವಾದ ಕೆಲಸ ಮಾಡುವ ಮೂಲಕ ನಿಮ್ಮಗಳ ತಾತಂದಿರ ಹೆಸರನ್ನ ಉಳಿಸಿ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾರುತಿ ಮಂಜುನಾಥ್, ಶಂಕರ್, ಚೇತನ್, BR ಪ್ರಕಾಶ್, ಪುನೀತ್, ಕಾಂಗ್ರೆಸ್ ಮುಖಂಡರಾದ ಯುವರಾಜ್, HM ರಘು, ಉದಯ್ ಕುಮಾರ್, HR ಬಾಲಕೃಷ್ಣ, ಬ್ಯಾಡರಹಳ್ಳಿ ಯೋಗೇಶ್, ಮುರಳೀಧರ್, ಶ್ರೀಧರ್, ಬ್ಯಾಂಗಲ್ ಮಹೇಶ್, ಜಿನ್ನೇನಹಳ್ಳಿ ರಾಮೇಗೌಡ, ಆಕರ್ಷ್,
ಚಿಕ್ಕರಾಮೇಗೌಡ, ರಾಶಿಗೌಡ, ರಂಗಸ್ವಾಮಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು. ಬೆಂಗಳೂರು ಹಾಸನ ರೈಲ್ವೆ ಮಾರ್ಗದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಕೆಲವು ರೈಲು ನಿಲುಗಡೆ ಮತ್ತು ರಾಷ್ಟ್ರೀಯ ಹೆದ್ದಾರಿ 75ರ ಅಂಬೇಡ್ಕರ್ ವೃತ್ತ ಸೇರಿದಂತೆ ಹಲವು ಕಡೆ ಅಂಡರ್ ಪಾಸ್ ನಿರ್ಮಾಣಕ್ಕೆ ರೈತ ಸಂಘದ ಎಚ್.ಕೆ. ರಘು, ಅಣ್ಣಪ್ಪಸ್ವಾಮಿ, ಬಾಲಕೃಷ್ಣ ಸೇರಿದಂತೆ ಸಾರ್ವಜನಿಕರು ಎಂಪಿಯವರಿಗೆ ಮನವಿಗಳನ್ನು ಸಲ್ಲಿಸಿದರು. ನಮ್ದು ಅಂತ ಕಟ್ಟಾಕೊಂಡವ್ರೆ ಆ ಬೇಲಿನ ಕಿತ್ತೆ ಅಷ್ಟು ಎಲ್ಲಿ ದಾರಿ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾರೆ ಬರೋರು. ದಯಮಾಡಿ ನಾವು ನಮ್ಗೆಲ್ಲ ವಯಸ್ಸು ಆಯ್ತು, ನಿಮ್ ಕಷ್ಟ, ನಾವು ನಿಮ್ ಜೊತೆ ಇರ್ತೀವಿ, ಸಹಕರಿಸ್ತೀವಿ. ದಯಮಾಡಿ ಆ ಒಂದು ಮಹತ್ ಕಾರ್ಯನ ಶ್ರೇಯಸ್ ಪಟೇಲ್ ಅವ್ರು ಮಾಡ್ಲಿ. ಏನು ಇವತ್ತು ವಿದ್ಯುತ್ ನಿಗಮದ ಅಧ್ಯಕ್ಷರಾಗಿ ದೀಪ ಅವರು ಓಡಾಡ್ತಿದ್ದಾರೆ, ಸ್ವಲ್ಪ ಇನ್ನೂ ಅವರು ಓಡಾಡ್ಬೇಕು ಚಂದ. ಸುಮ್ಮನೆ ಬೆಂಗಳೂರು ಐತೆ ಅಂತ ಹೇಳಿ ಬೆಂಗಳೂರು ಈ ಜಗತ್ತಿನ ದೇಶಿ ಜನರೇ ಅಲ್ಲೇ ಇರ್ತಾರೆ. ಅಲ್ಲೆಲ್ಲ ಕಾಫಿ ಕುಡಿಯೋದು, ಇಲ್ಲಿ ಬಡವ್ರ ಮೇಲೆ ಕಾಫಿ ಕುಡಿಬೇಕು. ಬರೀ ನಾನು ಒಂದು ಪಂಚೆ ಕೇಳೋದು ಟವಲ್ ಒಂದು ಅವಾಜ್ ಚಪ್ಪಲಿ ಇಷ್ಟೇ ನಾನು ಆಮೇಲೆ ಇದ್ದೀನಿ. ಶಿಖಂಡೇನಾರ ಎಷ್ಟೋ ಇದನ್ನ ಹೆಂಗೆ ಕುಸ್ತಿ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ರಿ. ಅವ್ರು ಮಾಡುವ ನಾವು ಕಲ್ತ್ಕೊಳ್ತೀವಲ್ಲ, ಅವ್ರ ಸಲ ಹಿಂಗ್ ಮಾಡಿದ್ರು, ನಾಳೆ ಸ್ವಲ್ಪ ಹೇಳ್ಕೊಡ್ತಾರೆ ಜನ. ಬಾಯಿ ಹೊಲ್ಕೊಂಡು ಸುಮ್ಮ ಅಲ್ಲಿದ್ರಾಗಲ್ಲಪ್ಪ, ಕಳಕಾಕ ಸಂತೆ ಆಗೋಯ್ತದೆ. ಇಲ್ಲವ್ರೆ ಊರು, ಈ ದೇಶ, ಈ ರಾಜ್ಯ, ಸ್ವಲ್ಪ ಮರ್ಯಾದಸ್ಥರಿಗೆ ಒಳ್ಳೆಯವರಿಗೆ ಬೆಲೆ ಬರಬೇಕು ಅಂದ್ರೆ ನೀವೆಲ್ಲ ಎದೆ ನಿಲ್ಲಿಸ್ಕೊಂಡು ಧೈರ್ಯ. ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಠ, ಶ್ರವಣಬೆಳಗೊಳ ಹಾಗೂ ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕ ಸಂಘ ಮೈಸೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಜನವರಿ 6 ಹಾಗೂ 7ರಂದು 2 ದಿನಗಳು 5ನೇ ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಚ್.ಪಿ. ಮೋಹನ್ ಕುಮಾರ್ ಶಾಸ್ತ್ರಿ ಹೇಳಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿಗಂಬರ ಜೈನ ಅರ್ಚಕರ ಸಮಸ್ಯೆಗಳು, ಸವಾಲುಗಳು, ಇರುವ ಸಮಸ್ಯೆಗಳ ನಿವಾರಣೆ ಸೇರಿ 16 ವಿಷಯಗಳ ಕುರಿತಾಗಿ ಚರ್ಚೆ, ಗೋಷ್ಠಿಗಳನ್ನು ಸಮ್ಮೇಳನದಲ್ಲಿ ಆಯೋಜನೆ ಮಾಡಲಾಗಿದೆ. ಸಮ್ಮೇಳನದ ಪಾವನ ಸಾನ್ನಿಧ್ಯ ಮತ್ತು ಮಾರ್ಗದರ್ಶನವನ್ನು ಕನಕಗಿರಿ ಜೈನ ಮಠದ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು ಮತ್ತು ಶ್ರವಣಬೆಳಗೊಳ ಜೈನ ಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳು ವಹಿಸಲಿದ್ದಾರೆ. ಸಮ್ಮೇಳನಾಧ್ಯಕ್ಷರಾಗಿ ಮೂಡುಬಿದಿರೆಯ ವಿಶ್ರಾಂತ ಪ್ರಾಂಶುಪಾಲರು, ವಾಸ್ತು ಮತ್ತು ಜ್ಯೋತಿಷ್ಯ ಸಲಹೆಗಾರರಾದ ಡಾಕ್ಟರ್ ಪಾತುರ ಸುದರ್ಶನ ಕುಮಾರ ಇಂದ್ರ ವಹಿಸಲಿದ್ದಾರೆ ಎಂದರು. 30 ವರ್ಷಗಳ ಹಿಂದೆ ಆರಂಭವಾದ ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕ ಸಂಘವು ಮೊದಲ ಸಮ್ಮೇಳನವನ್ನು ಶ್ರವಣಬೆಳಗೊಳದಲ್ಲೇ ಮಾಡಿ ಇದೀಗ 5ನೇ ಸಮ್ಮೇಳನವನ್ನು ಇಲ್ಲೇ ಮಾಡುತ್ತಿರುವುದಾಗಿ ಹೇಳಿದ ಅವರು, ಸಮ್ಮೇಳನದ ಉದ್ಘಾಟನೆಯನ್ನ ಸಚಿವರಾದ ಡಿ. ಸುಧಾಕರ್ ಜೈನ್ ನೆರವೇರಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ, ಕರ್ನಾಟಕ ಜೈನ ಅಸೋಸಿಯೇಷನ್ ಅಧ್ಯಕ್ಷರಾದ ಎಸ್. ಜಿತೇಂದ್ರ ಕುಮಾರ್, ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟದ ನಿಕಟಪೂರ್ವ ಅಧ್ಯಕ್ಷರಾದ ಶೀಲಾ ಅನಂತರಾಜ್ ಸೇರಿ ಇತರರು ಇರಲಿದ್ದು, ಎಲ್ಲ ಜೈನ ಮಠದ ಪಂಡಿತಾಚಾರ್ಯವರ್ಯ ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ. ಸಮ್ಮೇಳನದಲ್ಲಿ ಯಂತ್ರ ಮಂತ್ರ ತಂತ್ರ ಎಂಬ ಗೋಷ್ಠಿ, ಜೈನ ಆಗಮನದಲ್ಲಿ ಜಿನಶಾಸನ ದೇವತೆಗಳ ಪೂಜೆ, ಜೈನ ಪೌರೋಹಿತ್ಯ ಅಂದು ಇಂದು ಮುಂದು, ಪೂಜಾ ವಿಧಿ ಮುಖವಿಧಾನ, ಜ್ಯೋತಿಷ್ಯ ಶಾಸ್ತ್ರ ಎಂಬ 5 ವಿಚಾರಗೋಷ್ಠಿಗಳು ನಡೆಯಲಿವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎಸ್.ಎಂ. ಸನ್ಮತಿ ಕುಮಾರ್ ಶಾಸ್ತ್ರಿ, ಸದಸ್ಯರಾದ ಪ್ರಶಾಂತ್ ಇದ್ರು. ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮಿಯವರು ಶ್ರೀ ಕ್ಷೇತ್ರ ವಂಶ ಶಿವಮೊಗ್ಗ ಜಿಲ್ಲೆ, ಹಾಗೆ ಶ್ರೀ ಕ್ಷೇತ್ರದ ಬ್ರಹ್ಮ ಪೂಜೆ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮಿಗಳವರು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಸಂಸ್ಥಾನ ಮಠ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿದ್ದು, ಇದರ ಗೌರವ ಉಪಸ್ಥಿತಿಯನ್ನು ಪ್ರತಿಷ್ಠಾಚಾರ್ಯ ಎಸ್. ಎಂ. ಸನ್ಮತಿ ಕುಮಾರ ಶಾಸ್ತ್ರಿ ಹಾಗೂ ವಿದ್ಯಾವಚಸ್ಪತಿ ಜೈನಾಗಮ ಪ್ರವೀಣ ಡಾಕ್ಟರ್ ಎಚ್.ಪಿ. ಮೋಹನ್ ಕುಮಾರ್ ಶಾಸ್ತ್ರಿ, ಪ್ರತಿಷ್ಠಾಚಾರ್ಯ ಶ್ರೀ ತಮನಪ್ಪ ಪಂಡಿತ, ಕಾರ್ಯಾಧ್ಯಕ್ಷರು ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕ ಸಂಘ ಕೇಂದ್ರ ಮೈಸೂರವರು. ಸಮ್ಮೇಳನಾಧ್ಯಕ್ಷರಾಗಿ ಡಾಕ್ಟರ್ ಪಾತೂರ ಸುದರ್ಶನ್ ಕುಮಾರ್ ಇಂದ್ರರವರು ಆಯ್ಕೆಯಾಗಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ನಿಂದಿಗಿರಿಯ ಮಹಾದ್ವಾರದಲ್ಲಿ ಭವ್ಯ ಮೆರವಣಿಗೆ ಉದ್ಘಾಟನೆಯಾಗುತ್ತೆ. ಅದರ ಉದ್ಘಾಟನೆಯನ್ನು ಅಲ್ಲಿಯ ಶ್ರವಣಬೆಳಗೊಳದ ದಿಗಂಬರ ಜೈನ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಜಿ.ಪಿ. ಪದ್ಮಕುಮಾರ್ ಅವರು ಚಾಲನೆ ಕೊಡಲಿದ್ದಾರೆ ಮೆರವಣಿಗೆಗೆ. ಹಾಗೆ ಧ್ವಜದ ಹಸ್ತಾಂತರವನ್ನು 4ನೇ ಸಮ್ಮೇಳನಾಧ್ಯಕ್ಷರಾದಂಥ ಪ್ರತಿಷ್ಠಾಚಾರ್ಯ ಶ್ರೀ ಶಾಂತಿನಾಥ್ ಪಾರ್ಶ್ವನಾಥ್ ಉಪಾಧ್ಯಾಯರವರು ಧ್ವಜವನ್ನು ಹಸ್ತಾಂತರ ಮಾಡುವುದರ ಮುಖೇನ 5ನೇ ಸಮ್ಮೇಳನಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ. ಹಾಗೆ ಬೆಳಿಗ್ಗೆ ಉದ್ಘಾಟನಾ ಸಮಾರಂಭ ಶ್ರೀ
ಕ್ಷೇತ್ರ ಶ್ರವಣಬೆಳಗೊಳದ ಕಾಂಜಿ ಯಾತ್ರಿಕಾಶ್ರಮದಲ್ಲಿ ಸಂಪನ್ನಗೊಳ್ಳಲಿದೆ. ಕಾಂಜಿ ಆಶ್ರಮದಲ್ಲಿ ಬೆಳಗ್ಗೆ 11 ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೆಯುತ್ತೆ. ಇದರ ಸ್ವಸ್ತಿ ವಾಚನವನ್ನು ಡಾಕ್ಟರ್ ಎಚ್. ಪಿ. ಮೋಹನ್ ಕುಮಾರ್ ಶಾಸ್ತ್ರಿ ಅವರು ಮಾಡ್ತಾರೆ. ಇದರ ಉದ್ಘಾಟನೆಯನ್ನು ಶ್ರೀ ಡಿ. ಸುಧಾಕರ್ ಜೈನ್, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಶಾಸಕರಾದಂಥ ಶ್ರೀ ಸಿ. ಎನ್. ಬಾಲಕೃಷ್ಣರವರು ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ. ಹಾಗೆ ಕರ್ನಾಟಕ ಜೈನ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಎಸ್. ಜಿತೇಂದ್ರ ಕುಮಾರ್ ಅವರು, ಹಾಗೆ ಶಾಬಿಕಾ ರತ್ನ ಶ್ರೀಮತಿ ಶ್ರೀರಾನಂತರಾಜ್, ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟದ ನಿಕಟಪೂರ್ವ ಅಧ್ಯಕ್ಷರು, ಹಾಗೆ ಪ್ರತಿಷ್ಠಾಚಾರ್ಯ ಶ್ರೀ ಪೆರಂಜೆ ಪದ್ಮಪ್ರಭೀಂದ್ರ ಶಾಸ್ತ್ರಿ, ರಾಜಪುರೋಹಿತರು, ಹಳದಂಗಡಿ ಅರಮನೆ ಹಾಗೂ ಕುಲಾಧ್ಯಕ್ಷರು ಆಚಾರ್ಯ ಗುರುಕುಲ ಮೈಸೂರು ಅವರು ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಾರೆ. ಸಮ್ಮೇಳನಾಧ್ಯಕ್ಷರ ನುಡಿಯೂ ಕೂಡ ಸಂಪನ್ನಗೊಳ್ಳುತ್ತೆ. ಆ ಉದ್ಘಾಟನೆ ಕಾರ್ಯಕ್ರಮದ ನಂತರ 5 ಗೋಷ್ಠಿಗಳನ್ನು ನಾವು 2 ದಿನಗಳ ಕಾಲ ಸಂಪನ್ನಗೊಳಿಸ್ತಾ ಇದ್ದೀವಿ. 1ನೇ ಗೋಷ್ಠಿಯಲ್ಲಿ ಬೆಳಗ್ಗೆ 12:30ಯಿಂದ 1:30 ತನಕ ಯಂತ್ರ, ಮಂತ್ರ, ತಂತ್ರ, ಜೈನಾಗಮದ ಪ್ರಕಾರ ಇರ್ತಕ್ಕಂಥ ಯಂತ್ರ, ಮಂತ್ರ, ತಂತ್ರವನ್ನು ಕುರಿತು ಪ್ರತಿಷ್ಠಾಚಾರ್ಯ ಶ್ರೀ ಶಾಂತಿನಾಥ್ ಪಾರ್ಶ್ವನಾಥ್ ಉಪಾಧ್ಯಾಯ ಬೆಳಗಾವಿ, ಪ್ರತಿಷ್ಠಾಚಾರ್ಯ ಪ್ರವೀಣ್ ಬಾಬುರಾವ್ ಉಪಾಧ್ಯಾಯ ಚಿನ್ನಪಟ್ಟಣ ಬೆಳಗಾವಿ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಚಿತ್ರದುರ್ಗ ಬಸ್ ಬೆಂಕಿ ದುರಂತ, ತಾಲೂಕಿನ 2 ಯುವತಿಯರ ಸಾವು. ಬೆಂಗಳೂರಿನಲ್ಲಿ ಐಟಿ ಉದ್ಯೋಗಿಗಳಾಗಿದ್ದ ನವ್ಯ, ಮಾನಸ ಎಂಬಿಬ್ಬರು ಬಸ್ನಲ್ಲಿ ಸಜೀವ ದಹನ. ಮೃತರ ಮನೆಯಲ್ಲಿ ಶೋಕಸಾಗರ. ಮಗಳನ್ನು ಕಳೆದುಕೊಂಡ ತಂದೆಯಿಂದ ಕಣ್ಣೀರು. ಹೋಬಳಿ ಕೇಂದ್ರವಾಗಿರುವ ಹಿರಿಸಾವೆ ಹೈವೇ ಸಂಪರ್ಕದಿಂದಾಗಿ ವೇಗವಾಗಿ ಅಭಿವೃದ್ಧಿ. ಬಯಲುಸೀಮೆಯಾಗಿರುವ ಹಿರಿಸಾವೆ ಹೋಬಳಿಯಲ್ಲಿ ಹೆಚ್ಚು ಬೆಂಕಿ ಪ್ರಕರಣ ಹಿನ್ನೆಲೆ ಸದ್ಯದಲ್ಲೇ ಅಗ್ನಿಶಾಮಕ ಠಾಣೆ ಆರಂಭ ಎಂದ ಸಂಸದ ಶ್ರೇಯಸ್ ಪಟೇಲ್. ಹಿರಿಸಾವೆಯಲ್ಲಿ ಬಸ್ ತಂಗುದಾಣ ನಿರ್ಮಾಣ ಗುದ್ದಲಿ ಪೂಜೆ ವೇಳೆ ಹೇಳಿಕೆ. ಹಾಗೂ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ 5ನೇ ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕ ಸಮ್ಮೇಳನ ಜನವರಿ 6 ಹಾಗೂ 7ರಂದು. ಶ್ರವಣಬೆಳಗೊಳದ ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಠ ನೇತೃತ್ವ. ಮಾಹಿತಿ ನೀಡಿದ ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಜೀವೋಚನ ವಾರ್ತೆಯಲ್ಲಿ. ನಮಸ್ಕಾರ.